ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ರಾಜಕೀಯ ಸಂಘರ್ಷಕ್ಕೆ ಇವತ್ತು ಅಧಿಕೃತ ತೆರೆಬೀಳುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಮತ್ತು ಡಿಎಂಕೆ ಮೈತ್ರಿಕೂಟದ ಪಾಲುದಾರ ಪಕ್ಷಗಳಾಗಿರುವಂತಹ ವಿಸಿಕೆ, ಸಿಪಿಐ, ಸಿಪಿಐಎಂ ಈ ಮೂರು ಪಕ್ಷಗಳು ಇವತ್ತು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದೆ. ಅಂದ್ರೆ ಡಿಎಂಕೆ ನೇತೃತ್ವದ ಮೈತ್ರಿಕೂಟದಲ್ಲಿ ಮುಂದುವರಿಬೇಕಾ ಅಥವಾ ನಟ ವಿಜಯ್ ಅವರ ಪಕ್ಷ ಟಿವಿಕೆ ರಚಿಸಬಹುದಾದಂತಹ ಸರ್ಕಾರಕ್ಕೆ ಅಥವಾ ಆ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡಬೇಕಾ? ಇದು ಇರುವಂತಹ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಸಿಕೆ, ಸಿಪಿಐ, ಸಿಪಿಐಎಂ ಇವತ್ತು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿವೆ. ಇದು ಒಂದು ವೆರಿ ಇಂಪಾರ್ಟೆಂಟ್. ಇದು ಎರಡನೆಯದ್ದು, ಇನ್ನು ತಮಿಳುನಾಡಿನಲ್ಲಿ ಸಾಕಷ್ಟು ಚರ್ಚೆಯಲ್ಲಿ ಇರುವಂತದ್ದು ಬದ್ಧವೈರಿಗಳಾಗಿರುವಂತಹ ಕರುಣಾನಿಧಿಯವರ ಪಕ್ಷ ಡಿಎಂಕೆ ಮತ್ತು ಜಯಲಲಿತಾ ಅವರ ಪಕ್ಷ ಎಐಎಡಿಎಂಕೆ ಎರಡೂ ಕೂಡ ಮೈತ್ರಿಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಮೈತ್ರಿ ಅಂತ ಹೇಳಿದ್ರೆ ಎಐಎಡಿಎಂಕೆ ಸರ್ಕಾರ ರಚನೆಯನ್ನ ಮಾಡುತ್ತೆ, ಎಡಪಾಡಿ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಡಿಎಂಕೆ ಬಾಹ್ಯ ಬೆಂಬಲವನ್ನು ಕೊಡುತ್ತೆ, ಡಿಎಂಕೆಯ ಯಾವ ಶಾಸಕರು ಕೂಡ ಸರ್ಕಾರದಲ್ಲಿ ಮಂತ್ರಿ ಆಗಲ್ಲ ಎನ್ನುವಂಥದ್ದು. ಆದಾಗ್ಯೂ ಕೂಡ ಈ ಸರ್ಕಾರ ರಚನೆ ಅಷ್ಟು ಸುಲಭ ಇಲ್ಲ ಲೆಕ್ಕಾಚಾರದ ಪ್ರಕಾರ. 234 ಶಾಸಕರ ಪೈಕಿ ಒಟ್ಟು ಶಾಸಕರು ತಮಿಳುನಾಡು ವಿಧಾನಸಭೆಯಲ್ಲಿ, ಇದರಲ್ಲಿ ಡಿಎಂಕೆಯ 59 ಶಾಸಕರಿದ್ದಾರೆ, ಎಐಎಡಿಎಂಕೆಯ 47 ಶಾಸಕರಿದ್ದಾರೆ, ಪಿಎಂಕೆಯ 4 ಶಾಸಕರು, ವಿಸಿಕೆ, ಸಿಪಿಐ, ಸಿಪಿಐಎಂ, ಐಯುಎಂಎಲ್ ಮುಸ್ಲಿಂ ಲೀಗ್ ಈ ಪಕ್ಷಗಳ ತಲಾ 2 ಶಾಸಕರಿದ್ದಾರೆ. ಬಿಜೆಪಿಯ ಓರ್ವ ಶಾಸಕ, ಡಿಎಂಡಿಕೆಯ ಓರ್ವ ಶಾಸಕ, ಎಎಂಎಂಕೆಯ ಓರ್ವ ಶಾಸಕ ಇದ್ದಾರೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿಯನ್ನ ಮಾಡಿಕೊಂಡ್ರು ಕೂಡ ಅವರ ಶಾಸಕರ ಸಂಖ್ಯೆ ಬರುವಂತದ್ದು, ಆ ಎರಡು ಪಕ್ಷಗಳ ಶಾಸಕರ ಸಂಖ್ಯೆ ಬರುವಂತದ್ದು 106. ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು 118 ಸರಳ ಬಹುಮತ ಮಾರ್ಜಿನ್. ಮತ್ತೆ 12 ಶಾಸಕರ ಕೊರತೆ ಕಾಡುತ್ತೆ. ವಿಸಿಕೆ, ಸಿಪಿಐ, ಸಿಪಿಐಎಂ, ಐಯುಎಂಎಲ್, ಡಿಎಂಡಿಕೆ ಈ ಪಕ್ಷಗಳು, ಈ 5 ಪಕ್ಷಗಳ ಶಾಸಕರ ಸಂಖ್ಯೆ 9. 106 ಪ್ಲಸ್ 9 ಅಂತ ಹೇಳಿದ್ರೆ 115. ಮತ್ತೆ ಸರಳ ಬಹುಮತಕ್ಕೆ 3 ಶಾಸಕರ ಕೊರತೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟದ ಪಾಲುದಾರ ಪಕ್ಷ ಆಗಿರುವಂತಹ ಪಿಎಂಕೆಯ ಬೆಂಬಲವನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ. ಪಿಎಂಕೆಯ ಬಳಿ 4 ಶಾಸಕರಿದ್ದಾರೆ. ಆ 4 ಶಾಸಕರು ಬಂದ್ರೆ 120 ಆಗುತ್ತೆ. ಅದ್ರ ಜೊತೆಗೆ ಎಎಂಎಂಕೆ ಶಶಿಕಲಾ ಅವರ ಸಂಬಂಧಿಯವರ ಪಕ್ಷ ಇದು, ಎಎಂಎಂಕೆ ಆ ಪಕ್ಷದ ಓರ್ವ ಶಾಸಕ, ಅಲ್ಲಿಗೆ 121 ಶಾಸಕರಾಗ್ತಾರೆ. ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು 118 ಶಾಸಕರು. ಬಟ್ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಪಿಎಂಕೆ ಮತ್ತು ವಿಸಿಕೆಯ ನಡುವೆ ಸಾಂಪ್ರದಾಯಿಕವಾದಂತಹ ಸಂಘರ್ಷ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆಯ ನಡುವೆ ಸಾಂಪ್ರದಾಯಿಕವಾದಂತಹ ಸಂಘರ್ಷ ಇದೆ. ಎರಡೂ ಕೂಡ ಬದ್ಧ ವೈರಿ ಪಕ್ಷಗಳು. ಹೀಗಾಗಿ ತತ್ಕ್ಷಣದ ರಾಜಕೀಯ ಲಾಭ, ತತ್ಕ್ಷಣದ ರಾಜಕೀಯ ಅನುಕೂಲಕ್ಕೆ ಭಾಗಿ ಈ ಎರಡೂ ಪಕ್ಷಗಳು ಡಿಎಂಕೆ ಮತ್ತು ಎಐಎಡಿಎಂಕೆ ಮತ್ತು ಒಂದು ವೇಳೆ ಎಐಎಡಿಎಂಕೆ ಮತ್ತು ಡಿಎಂಕೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಪಿಎಂಕೆಯನ್ನು ಸೇರಿಸಿಕೊಂಡ್ರೆ ಅಂತಹ ಸಂದರ್ಭದಲ್ಲಿ ವಿಸಿಕೆಯು ಕೂಡ ಪಿಎಂಕೆಯ ಜೊತೆಗೆ ಮೈತ್ರಿಗೆ ಒಪ್ಪುಕೊಳ್ಳುತ್ತಾ ಎನ್ನುವಂಥದ್ದು ಇರುವಂತಹ ಪ್ರಶ್ನೆ. ಇದು ತುಂಬಾ ಕುತೂಹಲಕಾರಿ ಬೆಳವಣಿಗೆ. ಇದು ಇನ್ ಕೇಸ್ ಟಿವಿಕೆಗೆ ಸಿಪಿಐ, ಸಿಪಿಐಎಂ ಮತ್ತು ವಿಸಿಕೆ ಈ 3 ಪಕ್ಷಗಳು ಬೆಂಬಲವನ್ನು ಕೊಟ್ಟರೆ ಅಲ್ಲಿಗೆ 119 ಆಗುತ್ತೆ. ಟಿವಿಕೆ ನೇತೃತ್ವದ ಮೈತ್ರಿಕೂಟದ ಬಲಾಬಲ ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು 118. ಇದು ಒಂದು ಲೆಕ್ಕಾಚಾರ. ಇನ್ ಕೇಸ್ ಟಿವಿಕೆಗೆ ವಿಸಿಕೆ, ಸಿಪಿಐ, ಸಿಪಿಐಎಂ ಬೆಂಬಲವನ್ನು ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ವಿಜಯ್ ಅವರು ಮುಖ್ಯಮಂತ್ರಿ ಆದರೆ ಆಗ ಎಐಎಡಿಎಂಕೆಯ 30ಕ್ಕೂ ಅಧಿಕ ಶಾಸಕರು ಪಕ್ಷವನ್ನ ಬಿಟ್ಟು ಬರಲಿಕ್ಕೆ ಅಥವಾ ತಮ್ಮದೇ ಒಂದು ಗುಂಪನ್ನ ರಚಿಸಿಕೊಳ್ಳಲಿಕ್ಕೆ ರೆಡಿಯಾಗಿದ್ದಾರೆ. ಮಾಹಿತಿಗಳ ಪ್ರಕಾರ ಟಿವಿಕೆ ಎಐಎಡಿಎಂಕೆಯ ಬಣಕ್ಕೆ ಉಪಮುಖ್ಯಮಂತ್ರಿ ಹುದ್ದೆಯ ಆಫರ್ ಅನ್ನು ಕೊಟ್ಟಿದೆ ಎನ್ನುವಂಥದ್ದು ಮಾಹಿತಿ. ಇದು ಒಂದು. ಇನ್ನೊಂದು ಮೂರನೆಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಡಿಎಂಕೆ ಮತ್ತು ಎಐಎಡಿಎಂಕೆ ಸರ್ಕಾರ ರಚನೆಯನ್ನ ಮಾಡಿದ್ರೆ ವಿತ್ ದ ಹೆಲ್ಪ್ ಆಫ್ ವಿಸಿಕೆ, ಸಿಪಿಐ, ಸಿಪಿಐಎಂ, ಐಯುಎಂಎಲ್, ಡಿಎಂಡಿಕೆ, ಎಎಂಕೆ
PMKಯ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆಯನ್ನು ಮಾಡಿದ್ರೆ TVKಯ 108 ಮಂದಿ ಶಾಸಕರು ಕೂಡ ರಾಜೀನಾಮೆ ಕೊಡಬಹುದು ಎನ್ನುವಂತಹ ಮಾಹಿತಿ ಇದೆ. ಕಾರಣ ಈ ಚುನಾವಣೆಯಲ್ಲಿ DMKಗೂ ಕೂಡ ಎರಡನೆಯ ಬಾರಿಗೆ ಜನಾದೇಶ ಸಿಕ್ಕಿಲ್ಲ, AIADMKಗೂ ಕೂಡ ಜನಾದೇಶ ಸಿಕ್ಕಿಲ್ಲ. ವೋಟ್ ಶೇರ್ ಮಾತ್ರ ಅಲ್ಲ, ಸೀಟುಗಳ ಸಂಖ್ಯೆ, ವೋಟ್ ಶೇರ್ ಈ ಎರಡರಲ್ಲೂ ಕೂಡ ಜನ TVKಗೆನೆ ಅತಿ ಹೆಚ್ಚು ಮತಗಳನ್ನು ಹಾಕಿರುವಂಥದ್ದು, TVKನೆ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿರುವಂಥದ್ದು. ಸೊ ಇದು ಕಂಪ್ಲೀಟ್ಲಿ DMK ಮತ್ತು AIADMK ವಿರುದ್ಧವಾದಂತಹ ಜನಾದೇಶ ಸಿಕ್ಕಿರುವಂಥದ್ದು. ಅಂದ್ರೆ ಕಂಪ್ಲೀಟ್ಲಿ TVKಗೆ ಜನಾದೇಶ ಸಿಕ್ಕಿದೆ. ವಿತ್ ಸ್ವಲ್ಪ ಮಾರ್ಜಿನ್ ಕಮ್ಮಿ, ಬಹುಮತಕ್ಕೆ ಮಾರ್ಜಿನ್ ಕಮ್ಮಿ. ಬಟ್ ಜನ TVKಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿದ್ದಾರೆ. ಹೀಗಾಗಿ ಜನಾದೇಶಕ್ಕೆ ವಿರುದ್ಧವಾಗಿ ಜೊತೆಗೆ ದೀರ್ಘಕಾಲದ ಸಾಂಪ್ರದಾಯಿಕ ಸಂಘರ್ಷ, ಬದ್ಧ ವೈರುತ್ವವನ್ನ ಮರೆತು ಒಂದು ವೇಳೆ DMK ಮತ್ತು AIADMK ಮೈತ್ರಿಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ TVK ಮತ್ತೆ ಜನರ ಬಳಿ ಹೋಗಬಹುದು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ವದಂತಿ. ಇಂಥದ್ದೊಂದು ಸುದ್ದಿನೂ ಹರಿದಾಡ್ತಿದೆ. ನಮ್ಮ ಸ್ಟ್ರಾಟಜಿ ನಾವು ಈ ತರ ಮಾಡೋಣ ಅಂತೇಳಿ. ಹೇಗೆ TVKಯನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸರ್ಕಾರ ರಚನೆ ಮಾಡದಂತೆ ತಡೀಲಿಕ್ಕೆ DMK ಮತ್ತು AIADMK ಪ್ರಯತ್ನಗಳನ್ನ ಪಡ್ತಾ ಇದೆಯೋ, ಅದೇ ತರದ ಪ್ರಯತ್ನಗಳನ್ನ TVK ಕೂಡ ಮಾಡ್ತಾ ಇದೆ. ಇಲ್ಲಿ ಸರ್ಕಾರ ರಚನೆಯ ಅನಿವಾರ್ಯತೆ ಇರುವಂಥದ್ದು AIADMKಗೆ, DMKಗೆ ಅಲ್ಲ. ಕಾರಣ AIADMKಗೆ ಸತತವಾಗಿ ಎರಡನೆಯ ಚುನಾವಣೆಯಲ್ಲೂ ಕೂಡ ಅತ್ಯಂತ ದೊಡ್ಡ ಸೋಲಾಗಿರುವಂಥದ್ದು. ಅದು ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಕರ್ನಾಟಕದಲ್ಲಿ JDSನ ಪರಿಸ್ಥಿತಿ ಇದೆಯೋ ಅದೇ ರೀತಿಯಾದಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿ AIADMKಗೆ ಇರುವಂಥದ್ದು. ಈಗ ಅವರು ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಕಳೆದುಕೊಳ್ಳಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿಯ ಶಾಸಕರು ಇರುವಂಥದ್ದು ಒಬ್ರೇ. ಬಟ್ ಇಂತಹ ರಾಜಕೀಯ ಸಂಘರ್ಷದ ಹೊತ್ತಲ್ಲಿ ಆ ಓರ್ವ ಶಾಸಕರ ಬೆಂಬಲ ಕೂಡ ಅತ್ಯಂತ ಮಹತ್ವವನ್ನ ಪಡೆಯುತ್ತೆ. ಸೊ ಒಂಥರ ಗೊಂದಲದ ಗೂಡಾಗ್ಬಿಟ್ಟಿದೆ. ಈ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಮೂಲ ಕಾರಣಕರ್ತರೊಬ್ರು ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ ರಾಜ್ಯಪಾಲರು ವಿಶ್ವನಾಥ್ ಅರ್ಲೇಕರ್. ಒಂದು ವೇಳೆ ಅತ್ಯಂತ ದೊಡ್ಡ ಆ ರಾಜಕೀಯ ಪಕ್ಷ TVKಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಟ್ಟಿದ್ರೆ, ವಿತ್ 113 ಕಾಂಗ್ರೆಸ್ನ 5 ಶಾಸಕರು ಜೊತೆಗೆ TVKಯ 108 ಶಾಸಕರು, ಒಟ್ಟು 113 ಶಾಸಕರ ಬೆಂಬಲವನ್ನು ಹೊಂದಿರುವಂತಹ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಟ್ಟು ವಿಜಯ್ ಅವರಿಗೆ ಮುಖ್ಯಮಂತ್ರಿಯಾಗಿ ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರೆ ಈ ಗೊಂದಲಗಳು ಬಹುಶಃ ಕಡಿಮೆ ಆಗ್ತಾ ಇತ್ತು. ಆದ್ರೆ ನಿನ್ನೆಯ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ, ಇವೆಲ್ಲವೂ ರಾಜ್ಯಪಾಲ ನೋಡಿ, ಜನಾದೇಶ ಏನೇ ಇರಬಹುದು, ಅಂತಿಮವಾಗಿ ಸಾಂವಿಧಾನಿಕವಾಗಿ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನೆಪ ಮಾತ್ರದ ಸಾಂವಿಧಾನಿಕ ಮುಖ್ಯಸ್ಥ ರಾಜ್ಯಪಾಲರು ಹೇಗೆ ಇಡೀ ಜನಾದೇಶಕ್ಕೆ ವಿರುದ್ಧವಾದಂತಹ ನಡೆಗಳನ್ನ ತೆಗೆದುಕೊಂಡು ಹೇಗೆ ಒಂದು ರಾಜ್ಯದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಲ್ಲರು ಎನ್ನುವುದಕ್ಕೆ ತಮಿಳುನಾಡಿನ ಬೆಳವಣಿಗೆಗಳು ಸಾಕ್ಷಿ. ರಾಜ್ಯಪಾಲರಿಗೆ ಇದರಲ್ಲಿ ಅಧಿಕಾರಗಳೇ ಇಲ್ಲ, ಅನ್ಲೆಸ್ ಅವ್ರ ಕೆಲಸ ಮಾಡ್ಬೇಕಷ್ಟೇ. ಈಗ ಬೆಳಿಗ್ಗೆ ಬಂದು ಲೆಡ್ಜರಿಗೆ ಸಿಗ್ನೇಚರ್ ಹಾಕ್ಬೇಕು ಅಂತೇಳಿ ಒಂದು ಡ್ಯೂಟಿ ಇರುತ್ತಲ್ಲ, ಅದನ್ನು ಮಾಡೋದಷ್ಟೇ ಅವ್ರ ಕೆಲಸ, ಸಹಿ ಹಾಕುವಂಥದ್ದಷ್ಟೇ ಕೆಲಸ. ಆದ್ರೆ ಅಂತಹ ಆ ಸಹಿಯನ್ನ ಬಳಸ್ಕೊಂಡು, ಆ ಅಧಿಕಾರವನ್ನ ಬಳಸ್ಕೊಂಡು ಕಂಪ್ಲೀಟ್ಲಿ ಜನಾದೇಶಕ್ಕೆ ವಿರುದ್ಧವಾದಂತಹ ನಡೆಯನ್ನ ಒಬ್ಬ ರಾಜ್ಯಪಾಲ ಹೇಗೆ ತೆಗೆದುಕೊಂಡು ಇಡೀ ರಾಜಕೀಯ ಚಿತ್ರವನ್ನ ಈ ಡಿಲೇ ಟ್ಯಾಕ್ಟಿಕ್ಸ್ಗಳೆಲ್ಲವೂ ಇದೆ. DMK ಮತ್ತು AIADMK ಮೈತ್ರಿ ಮಾತುಕತೆಗೆ ಒಂದಿಷ್ಟು ಟೈಮ್ ಸಿಗ್ಲಿ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ TVKಗೆ ಸಪೋರ್ಟ್ ಕಮ್ಮಿ ಆಗುತ್ತೆ. DMK ಅಥವಾ AIADMK ಮೈತ್ರಿ ಆದ್ರೆ AIADMK ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದು ರಾಜ್ಯಪಾಲರ ಲೆಕ್ಕಾಚಾರ. ರಾಜ್ಯಪಾಲರು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಕೂತಂತಹ ಬಿಜೆಪಿ ನಾಯಕರ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ. ಬಿಜೆಪಿ 1 ಸೀಟ್ ಅಷ್ಟೇ ಗೆದ್ದಿರೋದು. ಇಷ್ಟು ಅಬ್ಬರ, ಇಷ್ಟು ಅಣ್ಣಾಮಲೈ, ಏನು ಎಂತೆಂಥ ದೊಡ್ಡ ನಾಯಕರು, ರೋಡ್ ಶೋಗಳು, ಇಷ್ಟು ಅಬ್ಬರದ ನಡುವೆಯೂ ಬಿಜೆಪಿ ಗೆದ್ದಿರುವಂಥದ್ದು ಕೇವಲ 1 ಸೀಟು ತಮಿಳುನಾಡಿನಲ್ಲಿ, ಕೇವಲ 1 ಸೀಟು. ಸೊ ನೋಡೋಣ, ಇವತ್ತು ಅಧಿಕೃತ ತೆರೆ ಬೀಳುತ್ತೆ ರಾಜಕೀಯ ಕಗ್ಗಂಟಿಗೆ. ಇಲ್ಲದಿದ್ದರೆ ಅಗೇನ್ ಹೇಗಿದ್ರು ಸುಪ್ರೀಂ ಕೋರ್ಟ್ ಅಂತ ಇದೆ ನಮ್ಮ ದೇಶದಲ್ಲಿ, ಬಹುಶಃ ಮಧ್ಯರಾತ್ರಿ ಕೂತ್ಕೊಂಡು ವಿಚಾರಣೆ ಮಾಡುವಂಥ ಪರಿಸ್ಥಿತಿ ಬರಬಹುದು. ಬಂದರೂ ಅಚ್ಚರಿ ಏನಿಲ್ಲ, ಬಂದಿದೆ, ಈ ಹಿಂದೆಯೂ ಬಂದಿದೆ, ಮತ್ತೆ ಬರುತ್ತೆ, ಇವತ್ತು ಬರಬಹುದು. ಅಂಥದ್ದೇ ಪರಿಸ್ಥಿತಿ ತಮಿಳುನಾಡಿನ ವಿಚಾರದಲ್ಲೂ ಕೂಡ ಮತ್ತೆ ಉದ್ಭವಿಸಬಹುದು.